ನನ್ನ ಬಗ್ಗೆ ಬಹಳಷ್ಟು ಹೊಗಳು ಮಾತಾಡಿ ತಮ್ಮ ಮುಂದೆ ಪರಿಚಯವನ್ನು ಮಾಡಿಕೊಟ್ಟಂತ ಗಂಗಾವತಿ ಪ್ರಾಣೇಶ್ವರಿಗೆ ಮೊದಲಿಗೆ ನಾನು ಧನ್ಯವಾದವನ್ನು ತಿಳಿಸ್ತೀನಿ. ವೇದಿಕೆ ಮುಂಭಾಗದಲ್ಲಿ ಕುಳಿತಂತ ಶಿರಸಿಯ ಮಹಾಜನತೆಗೆ ನೋಡಲು ಪೆಣ್ಣಿನೊಳಗಿನ ಗಡ್ಡೆ ಅಂತಿರುವ ಬಸವರಾಜ ಮಾಮನಿಯ ನಮಸ್ಕಾರಗಳು. ಈ ಒಂದು ನಮಸ್ಕಾರವನ್ನು ಹೇಳಿದಾಗ ಇಲ್ಲಿ ಬಂದಂತ ಕೆಲವೇ ಜನ ಚಪ್ಪಾಳೆ ತಟ್ಟಿದ್ರು, ಇನ್ನೂ ಕೆಲವೊಂದು ಜನ ಚಪ್ಪಾಳೆ ತಟ್ಟಲಿಲ್ಲ, ಸಂತೋಷ. ಈಗ ಅದೇ ನಮಸ್ಕಾರವನ್ನು ಸ್ವಲ್ಪ ವಿಂಗಡಣೆ ಮಾಡಿ ಹೇಳ್ತೀನಿ. ಮಾರಕಾಂಬ ಜಾತ್ರಾ ಸಮಯ ಸಂದರ್ಭದಲ್ಲಿ ಇಂದು ನಡೆದಂತ ನಗೆ ಹಬ್ಬದಲ್ಲಿ ಪಾಲ್ಗೊಂಡಂತ ಶಿರಸಿಯ ಪುರುಷರಿಗೆ ಪೌರುಷದ ನಮಸ್ಕಾರಗಳು, ಹೆಣ್ಣು ಮಕ್ಕಳಿಗೆ ಸಪ್ರೇಮ ನಮಸ್ಕಾರಗಳು, ಚಿಕ್ಕ ಚಿಕ್ಕ ಮಕ್ಕಳಿಗೆ ಮುದ್ದಾದ ನಮಸ್ಕಾರಗಳು, ಮುದುಕರಿಗೆ ಅಂತಿಮ ನಮಸ್ಕಾರಗಳು ಅಂತ ನಾ ಹೇಳೋದಿಲ್ಲ. ಬಹಳ ಜನ ವಯಸ್ಸಾದವರು ಎದ್ದು ನಿಂತ ಅನ್ಬೋದು, ನಿಮ್ಮ ದೇಹ ಸ್ಥಿತಿ ನೋಡ್ಕೊಂಡ್ರೆ ನಾವ ನಿಮ್ಗೆ ಅಂತಿಮ ನಮಸ್ಕಾರ ಅನ್ನಬೇಕು, ಏನಪ್ಪ ಮಹಾಮನಿ ನಮಗನ ಅನ್ಲಕತ್ತನಲ್ಲ ಅಂತಂದು. ಏನು ಮಾಡ್ಲಕ್ಕಾಗಲ್ರಿ, ನಮ್ಮ ದೇಹ ಸ್ಥಿತಿನ ಹಂಗೈತಿ. ನಾನು ಒಂದ್ಸಲ ಗಂಗಾವತಿ ಪ್ರಾಣೇಶ್ವರ ಪ್ರೀತಿಯಲ್ಲಿ ಇವತ್ತು ಹೆಂಗ್ ಕಾರ್ಯಕ್ರಮಕ್ಕೆ ಬಂದೋ ಅದೇ ರೀತಿ ಒಂದು ಲಾಲ್ಬಾಗದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಾನು ನೋಡ್ಲಿಕ್ಕೆ, ಅವ್ರ ಫಂಕ್ಷನ್ ನೋಡ್ಲಿಕ್ಕೆ. ನಾನು ಬಂದಂತ ವಿಷಯ ಅಲ್ಲಿನ ಸಂಘಟಕರಿಗೆ ಗೊತ್ತಾಗಿ, ಮಾಮನಿ ನೀವು ಕೂಡ ಸ್ವಲ್ಪ ಮಾತಾಡ್ರಿ ಅಂತ ವೇದಿಕೆ ಮೇಲೆ ಕರ್ಸ್ಕೊಂಡ್ರು. ನಾನು ವೇದಿಕೆ ಮೇಲೆ ಹೋದೆ. ಸ್ವಲ್ಪ ಒಂದ್ಯಾರ ಜೋಕ್ಸ್ ಹೇಳ್ರಿ, ಏನಾದ್ರೂ ಮಾತಾಡ್ರಿ ಅಂತಂದ್ರು. ನಾನು ಮಾತಾಡ್ತಾ ಹೇಳಿದೆ, ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಆಕಸ್ಮಿಕ ಅಂತ ಹೇಳಿದೆ. ನಾನು ಅಲ್ಲೊಬ್ಬ ಎದ್ದು ನಿಂತು ಪ್ರೇಕ್ಷಕ ಅಂದ, ನೀ ಬದುಕಿದ್ದೆ ಒಂದು ದೊಡ್ಡ ಆಕಸ್ಮಿಕ ಅಂದ. ಈ ರೀತಿ ಅನಿಸ್ಕೊಂಡು ನಾವು ಎಲ್ಲ ಗಟ್ಟಿಯಾಗಿಬಿಟ್ಟಿರು ಮನುಷ್ಯರಿಗೆ. ಜನ ಏನಂದ್ರೂ ನಾವು ತಪ್ಪು ತಿಳ್ಕಂಗಿಲ್ಲ, ಆ ಲೆಕ್ಕಕ್ಕೆ ಬಂದ್ಬಿಟ್ಟಿ ನಾವು. ಗಂಗಾವತಿ ಪ್ರಾಣೇಶ್ವರ ಎಷ್ಟು ನಮಗ ಯಾವ ರೀತಿ ನಮ್ಮ ದೇಹದ ಬಗ್ಗೆ ಹಾಸ್ಯವನ್ನು ಮಾಡಿದ್ರು. ಮೈಕ್ ಕಂಡಂಗ ಆಗ್ತೀನಿ ಸೈಡ್ ಹೊಂಟೊತ್ನಾಗ ಅಂತಂದ್ರೆ ಅದು ಒಂದು ನಿಜ. ಬಹಳ ಜನ ನಾವು ಇಬ್ರು ಹೊಂಟೊತ್ನಾಗ ಏನ್ ಕಂಡಂಗ ಆಗ್ತೀವಿ ಅಂತಂದ್ರೆ ಬಹಳ ಜನ ಹೇಳಿದಾರೆ 11 ನಂಬರ್ ಕಂಡಂಗ ಆಗ್ತೀವಿ ಅಂತಂದ್ರೆ ಅದು ಬಿಟ್ಟಾರ ಅವ್ರು. ಇದು ಸುತ್ತ ಮಾತಾಡ್ತಾರೆ. ಇದು ನಮ್ಮಲ್ಲೇ ಒಂದು ಹಾಸ್ಯವನ್ನು ಮಾಡ್ಕೋಬೇಕಂತೇಳಿ ಉದ್ದೇಶದಿಂದ ನಮ್ಮ ಮೇಲೆ ನಾವು ಹಾಸ್ಯವನ್ನು ಮಾಡ್ಕೊಂಡಾಗ ಜನಕ್ಕಿನ್ನೂ ಜಾಸ್ತಿ ನಗು ಬರುತ್ತಂತೇಳಿ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ರೀತಿ ಹಾಸ್ಯವನ್ನು ಮಾಡ್ತೀವಿ ಬಂಧುಗಳೇ. ನನಗೊಂದ್ಸಲ ಮೈಯಲ್ಲಿ ಹುಷಾರಿದ್ದಿಲ್ಲ, ಆಸ್ಪತ್ರೆಗೆ ಹೋಗಿದ್ದೆ. ನನ್ನ ನೋಡಿದ ತಕ್ಷಣ ಕಂಪೌಂಡರ್ ಡೈರೆಕ್ಟ್ ಆಗಿ ಹೊರಬಿಟ್ಟ, ಫಸ್ಟ್ ನೀವು ಹೋಗಂತಂದು. ನಾನೇನ್ ತಿಳ್ಕೊಂಡೆ, ಇತ್ತೀಚೆಗೆ ಟಿವಿ ಚಾನಲ್ ನಾನು ನೋಡಿದಂಗೆ ಕಾಣಿಸ್ತಾನ, ನಾನು ಅಭಿಮಾನಿ ಇರ್ಬೇಕಂತ ತಿಳ್ಕೊಂಡು ನಾನು ಸಂತೋಷದಿಂದ ಒಳಗಡೆ ಹೋಗ್ಲಕತ್ತಿದ್ದೆ. ಒಂದು 20 ಜನ ಪೇಷಂಟ್ ಮೊದಲ ಬಂದು ಕುಂತಿದ್ರು. ಅವರೆಲ್ಲ ಸಿಟ್ಟಿಗೆ ಬಂದ್ರು, ಲೇ ಮಗನ ನಾವು ಬಂದು 1 ತಾಸಾಯ್ತು ನಮಗ್ ಒಳಗ್ ಬಿಟ್ಟಿಲ್ಲ, ಮಹಾಮನಿಗೆ ಯಾಕೆ ಒಳಗ್ ಬಿಟ್ಟಿ ಅಂತ ಕೇಳಿದ್ರು. ಇಷ್ಟು ಅನ್ಕೂಡ್ಲೆ ಕಂಪೌಂಡರ್ ಅಂದ, ನೋಡಿದ್ರೆ ಗೊತ್ತಾಗ್ಲೇನ ಪೇಷಂಟ್ ಬಹಳ ಸೀರಿಯಸ್ ಆದ. ಈ ಮಾತನ್ನು ಕೇಳಿಸ್ಕೊಂಡು ಒಳಗೆ ಹೋದೆ ನಾನು. ಡಾಕ್ಟರ್ ಕೇಳಿದ್ರು, ಏನಾಗಿದ್ರಿ ಮಹಾಮನಿ ಅಂತ ಕೇಳಿದ್ರು. ಏನಿಲ್ಲ ಸರ್, 1 ತಿಂಗಳಾಯ್ತು ಕೆಮ್ಮಾಗಿದೆ, ಕೆಮ್ಮು ಕಡಿಮೆ ಆಗಿಲ್ಲ, ಬಾಳ್ ಮಾಡಿ ಕಫ ಆಗಿರ್ಬೇಕು, ದಯವಿಟ್ಟು ಎಕ್ಸ್ರೇ ತೆಗೆದು ನೋಡ್ರಿ ಹಂಗ. ನಾನು ಡಾಕ್ಟರ್ ಅಂದ್ರು, ಏನ್ ಎಕ್ಸ್ರೇ ತೆಗೆದ್ ಬೇಕಾಗಿರ್ತಮ್ಮ, ಅಂಗಿ ಬಿಚ್ಚಿನಿಲ್ಲ ಎಲ್ಲ ಕಾಣ್ತಂದ್ರ ಅವ್ರು. ಇಂಥ ಅದ್ಭುತವಾದಂತ ಮೈಕಟ್ಟುವಂತ ಮನುಷ್ಯನಾದ ನನಗೆ ಸುಮಾರು ಒಂದು 5 ವರ್ಷಗಳ ಕೆಳಗಡೆ ಒಂದು ಸಿನಿಮಾದಲ್ಲಿ ನಾಯಕ ನಟನಾಗುವ ಅವಕಾಶ ನನಗೆ ಬದುಕಿ ಬಂದಿತ್ತು. ಆ ಸಿನಿಮಾದ ಹೆಸರು ಯಾವ್ದು ಗೊತ್ತದ? ಮುಂಗಾರು ಮಳೆ. ನನಗೆ ಗೊತ್ತಿತ್ತು ನೀವು ಹಿಂಗ ಅಂತೀರ ಅಂತಂದು. ಫಸ್ಟ್ ಆಫರ್ ಬಂದದ ನನಗೆ. ಯೋಗರಾಜ್ ಭಟ್ರು ಎಲ್ಲಿದ್ರೆ ಮಾಮನಿ ದಯವಿಟ್ಟು ಬಂದು ನಮ್ಮ ಸ್ಟುಡಿಯೋಕ್ಕೆ ಬಂದು ಭೇಟಿ ಹಾಕ್ರಿ ಅಂತಂದ್ರು. ನಾ ಭೇಟಿ ಹಾಕ್ಲಿಕ್ಕೆ ಹೋದೆ. ಏನ್ ಸರ್ ಬರ್ಲಿಕ್ಕೆ ಕೇಳಿದ್ರಲ್ಲ? ಏನಿಲ್ಲ ಮಾಮನಿ, ನಾನು ಮುಂಗಾರು ಮಳೆ ಅಂತ ಸಿನಿಮಾ ಮಾಡಕತ್ತೀನಿ, ಅದಕ್ಕೆ ತಾವು ನಾಯಕ ನಟನಾಗಿ ಅಭಿನಯಿಸ್ಬೇಕು ಅಂತಂದ್ರು. ನಾನು ಆಯ್ತು ಸರ್. ನಾನು ಕೇಳಿದೆ, ಈ ಸಿನಿಮಾದ ನಾಯಕಿ ಯಾರು ಅಂತ ನಾನು ಕೇಳಿದೆ. ಏನ್ರಿ ಹಿಂಗೆ ಕೇಳಾಕೈತ್ರಿ, ಇಲ್ಲೇ ನಿಂತಿದ್ದಾಳಲ್ಲ ಪೂಜಾ ಗಾಂಧಿ ಅಂದ್ರು. ಅಲ್ಲಿ ಪೂಜಾ ಗಾಂಧಿ ನಿಂತಿದ್ವಿ. ಆಕೆ ನೋಡಿದ ತಕ್ಷಣ ನನಗೆ ಅನಿಸ್ತು, ಈ ಸಿನಿಮಾ ಬಿಡಬಾರ್ದಲ್ಲ, ಎಷ್ಟೊತ್ತಿದ್ರೆ ಮಾಡಬೇಕಂತ ಅನ್ಕೊಂಡೆ ನಾನು. 1 ಗಂಟೆಗಳ ಕಾಲ ಸಿನಿಮಾ ಬಗ್ಗೆನೇ ತಿಳಿಸಿದ್ರು, ಸಿನಿಮಾ ಹೆಂಗದ ಏನಿಲ್ಲ ಅಂತಂದು. 1 ಗಂಟೆಯ ನಂತರ ಅವ್ರ ಕಾಲಿಗೆ ನಾನು ಸಾಷ್ಟಾಂಗ ನಮಸ್ಕಾರ ಮಾಡಿ ಹೇಳಿದೆ, ಸರ್ ನನಗೆ ನಾಯಕ ನಟ ಬೇಡ, ಯಾವುದೇ ಒಂದು ಪಾತ್ರ ಬೇಡ, ಒಳ್ಳೆ ಅಂದೆ ನಾನು. ನಿಮಗೆಲ್ಲ ಆಶ್ಚರ್ಯ ಆಗಬಹುದು, ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಸ್ಥಾನದಲ್ಲಿ ಮಹಾಮನಿ ಕಾಣ್ತಾ ಇದ್ರು ಅಂತ ಸಿನಿಮಾ ಮಹಾಮನಿ ಯಾಕೆ ಬಿಟ್ರು ಅಂತಂದು. ನಾನು ಯಾಕೆ ಬಿಟ್ಟಿದ್ದೀನಿ ಸ್ನೇಹಿತರ, ಆ ಸಿನಿಮಾ ಗೊತ್ತದ? ಆ ಸಿನಿಮಾದ ಬಗ್ಗೆ ನಿರ್ದೇಶಕರು ಹೇಳುವಾಗ ಕೊನೆಯಲ್ಲಿ ಒಂದು ಮಾತು ಹೇಳಿದ್ರು, ಏನಂತೇಳಿ, ಈ ಸಿನಿಮಾದಲ್ಲಿ ಒಂದು ಸಾಂಗ್ ಇದೆ, ಹಾಡು ಅನಿಸುತ್ತಿದೆ ಯಾಕೋ ಇಂದು ಅಂತಂದು. ಈ ಹಾಡಿನಲ್ಲಿ ಪೂಜಾ ಗಾಂಧಿ ನಿಮ್ಮ ಎದೆ ಮೇಲೆ ಕಾಲಿಟ್ಟು ಹೋಗ್ತಾಳೆ ಅಂತಂದ್ರು.
ಆ ಹೆಣ್ಣು ಮಗು ನನ್ನ ಎದಿ ಮೇಲೆ ಕಾಲು ಇಟ್ಲಂದ್ರೆ ಬದುಕೋ ಚಾನ್ಸ್ ಬಹಳ ಕಡಿಮೆ ಐತಿ. ಆಕಿನ ಕಡೆಯಿಂದ ಎದಿ ಮೇಲೆ ಕಾಲು ಇಟ್ಕೊಂಡು ಸಾಯೋದಕ್ಕಿಂತ ಹಿಂಗ ಶಿರಸಿ ಜನದ ಮುಂದೆ ಹಾಸ್ಯ ಸಂಜೆ ಕಾರ್ಯಕ್ರಮಗಳು ಒಂದೇ ಉತ್ತಮ ಅಂತೇಳಿ ಸಿನಿಮಾ ಬಿಟ್ಟಿನ್ರಿ ಬಂಧುಗಳೇ ನಾನು.